ಮಾಘ ಮಾಸದಲ್ಲಿ ಪೂಜೆಗಳು, ಪುನಸ್ಕಾರ, ತೀರ್ಥಕ್ಷೇತ್ರಗಳಿಗೆ ಹೋಗಿ ವಿವಿಧ ದೇವರುಗಳನ್ನು ದರ್ಶನ ಮಾಡ್ಕೊಳ್ಳೋದು, ಮಾಘ ಸ್ನಾನ, ದಾನ, ಧರ್ಮ ಇಂಥವೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಪೌರ್ಣಮಿ ಬಂದರೆ ವಿಶೇಷವಾದ ಪೂಜೆಗಳನ್ನು ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಮಾಘ ಮಾಸದ ಪೌರ್ಣಮಿಯ ದಿನ ನಮ್ಮ ಮನೆಯಲ್ಲೂ ಸಹ ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಿದ್ವಿ. ಈ ವಿಡಿಯೋ ಕ್ಲಿಪ್ಪಲ್ಲಿ ನೀವು ದೇವರ ದರ್ಶನ ಮಾಡ್ಕೋಬಹುದು. ದೇವರ ಪೂಜೆಗಳನ್ನಾಗಲಿ, ವ್ರತಗಳನ್ನಾಗಲಿ, ಈ ಥರ ವಿಶೇಷವಾದ ಪೂಜೆಗಳನ್ನಾಗಲಿ ಮನೇಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮನೆಗೂ ಮನೆಯವ್ರಿಗೂ ಎಲ್ಲದಕ್ಕೂ ಒಳ್ಳೆಯದಾಗತ್ತೆ. ಮತ್ತು ನನ್ನ ಮಗನದು ಬರ್ಡೇ 2-3 ದಿನ ಆಗಿ ಬಂಧು ಬಳಗ, ಫ್ರೆಂಡ್ಸು ಅವರೆಲ್ಲರೂ ಬಂದಿದ್ದಕ್ಕೋಸ್ಕರ ಆವತ್ತು ಸಹ ಅವ್ನ ಕೇಕ್ ತಂದು ಕಟ್ ಮಾಡಿಸಿದ್ವಿ. ಅವನಿಗೂ ಖುಷಿ ಆಯಿತು. ಈಗ ನಾನು ಕಳಶದ ಕೆಳಗಡೆ ಅಕ್ಕಿ ಹಾಕ್ತಾರೆ, ಕೆಲವರು ಗೋಧಿ ಹಾಕ್ತಾರೆ. ಸೊ ಅದನ್ನು ಯೂಸ್ ಮಾಡಿ ಯಾವ ಅಡುಗೆ ಮಾಡದೆ ಪೂಜೆ ಆದಮೇಲೆ ಅಂತ ಹೇಳ್ತೀನಿ. ನಾವು ಗೋಧಿ ಹಾಕ್ತೀವಿ, ನಮ್ಮ ಪದ್ಧತಿ ಹೀಗಿದೆ. ಸೊ ಆ ಗೋಧಿ ಮತ್ತು ಕಳಶದ ಕಾಯನ್ನು ಯೂಸ್ ಮಾಡಿಕೊಂಡು ನಾನು ಗೋಧಿ ಹಾಲ್ಬಾಯಿ ಮಾಡಿದೆ. 1 ಲೋಟದಷ್ಟು ಗೋಧಿನ ನೀರಲ್ಲಿ ಇಡೀ ರಾತ್ರಿ ನೆನೆಸಿದ್ದೀನಿ. ಇದು ಬೆಳಗಿನ ಜಾವ. ಗೋಧಿ ಎಲ್ಲ ನೆಂದು ದಪ್ಪನಾಗಿದೆ. ಇದನ್ನು ಇನ್ನೊಂದು ಸಲ ತೊಳೆದು ಫಿಲ್ಟರ್ ಮಾಡ್ಕೊಳ್ಳಿ. ನಮಗೆ ನೀರು ಬೇಕಾಗಿಲ್ಲ, ಬರೀ ಗೋಧಿ ಮಾತ್ರ ಬೇಕು. ಹಾಲ್ಬಾಯ್ ಅಂದರೆ ಅಜ್ಜಿ ಕಾಲದ ಅಡುಗೆ. ಇದನ್ನು ಪರ್ಫೆಕ್ಟ್ ಮೆಜರ್ಮೆಂಟ್ಸ್ ಇಟ್ಟು ಮಾಡಿದ್ರೇ ಅಡುಗೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಕೆಟ್ಟೋಗುತ್ತೆ. ಪ್ರತಿಯೊಬ್ಬರಿಗೂ ಪರ್ಫೆಕ್ಟಾಗಿ ಬರಲ್ಲ ಹಾಲ್ಬಾಯ್ ಮಾಡೋಕ್ಕೆ. ಸೊ ಈ ವಿಡಿಯೋಲಿ ನಾನು ಎಕ್ಸಾಕ್ಟ್ ಮೆಜರ್ಮೆಂಟ್ಸ್ ತೋರಿಸ್ತಾ ಇದ್ದೀನಿ. 1 ಲೋಟಕ್ಕೆ 6 ಲೋಟ ನೀರು, 1.5 ಲೋಟ ಬೆಲ್ಲ, 1 ಕಪ್ಪಷ್ಟು ಹಸಿಕಾಯಿ ತುರಿ, 1 ಚಮಚದಷ್ಟು ಗಸಗಸೆನ ಹುರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಬೇರೆ ನೀರು ಆ್ಯಡ್ ಮಾಡೋಂಗಿಲ್ಲ. ಹೋಲ್ ಪ್ರೋಸೆಸ್ಗೂ 6 ಲೋಟ ನೀರು ಮಾತ್ರನೇ ಯೂಸ್ ಮಾಡಿ. ಫಸ್ಟು ನಾವು ಬೆಲ್ಲವನ್ನು ಕರಗಿಸ್ಕೊಂಡು ಬಿಡೋಣ, ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದೆ ಅಂತ. ಒಂದು ಚಿಕ್ಕ ಬೌಲಲ್ಲಿ ತಗೊಂಡಿರೋಂಥ ಬೆಲ್ಲ ಹಾಕಿ, ಆ ನೀರಲ್ಲೇ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲ ಎಲ್ಲ ಕರಗೋವರೆಗೂ ಫ್ಲೇಮ್ ಮೇಲೆ ಇಡೋಣ. ನಮಗೆ ಯಾವುದೇ ರೀತಿಯಾದ ಪಾಕವನ್ನು ತೆಗೆಯೋದು ಬೇಡ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ನಾನು ಹೇಳ್ದಂಗೆ ಬೆಲ್ಲದಲ್ಲಿರೋಂಥ ಗಲೀಜನ್ನ ತೆಗಿಯೋಕ್ಕೆ ಈ ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಸೊ 1 ಫಿಲ್ಟರ್ ತಗೊಂಡು ಈ ಕರಗಿರೋಂಥ ಬೆಲ್ಲನ ಸ್ಟ್ರೈನ್ ಮಾಡಿಕೊಂಡ್ರೆ ಸಾಕು. ಒಂದು ಪ್ಯಾನು ಅಥವಾ ದಪ್ಪ ತಡ ಇರೋಂಥ ಪಾತ್ರೆಯಲ್ಲಿ ಬೆಲ್ಲವನ್ನು ಕರಗಿಸ್ಕೊಂಡು ಶೋಧಿಸ್ಕೊಂಡು ಇಟ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಈಗ ನೆನೆಸ್ಕೊಂಡು ಸ್ಟ್ರೈನ್ ಮಾಡ್ಕೊಂಡಿವಲ್ಲ ಆ ಗೋಧಿ ಹಾಕಿ ಸ್ವಲ್ಪ ನೀರು ಹಾಕಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೂ ರುಬ್ಬಬೇಕು. ಇದನ್ನು ಈಗ ನೀವು ಜಲ್ಲಡಿಯಲ್ಲಾದರೂ ಹಾಕ್ಕೋಬೋದು, ಅಥವಾ ಕಾಟನ್ ಬಟ್ಟೆ ಇದ್ದರೆ 1-2 ಎಳೆ ಹಾಕ್ಕೊಂಡ್ಬಿಟ್ಟು ಅದರಲ್ಲಾದರೂ ಹಾಕ್ಕೋಬೋದು. ನೀಟಾಗಿ ಈ ಮಿಶ್ರಣದಲ್ಲಿರೋಂಥ ಹಾಲನ್ನು ತಗೋಬೇಕು. 1 ಸ್ಪೂನಿನ ಸಹಾಯದಿಂದ ಈ ಥರ ನಾನು ವಿಡಿಯೋಲ್ಲಿ ತೋರಿಸಿದ ರೀತಿ ಮಾಡಿದ್ರೆ ನಮಗೆ ಗೋಧಿ ಹಾಲೆಲ್ಲ ಸಿಗುತ್ತೆ. ಮಿಕ್ಕಿರೋದನ್ನು ಮತ್ತೆ ಪುನಃ ಮಿಕ್ಸಿಗೆ ಹಾಕಿ ಇನ್ನು ಸ್ವಲ್ಪ ನೀರಿತ್ತಲ್ವ ಆ ನೀರನ್ನ ಹಾಕಿ, ಹಸಿಕಾಯಿ ತುರಿ 1 ಕಪ್ನಷ್ಟು ಹೇಳಿದ್ದೆ ಅದನ್ನು ಸಹ ಹಾಕಿ ಇನ್ನೊಂದು ಸಲ ರುಬ್ಕೊಳ್ಳಿ. ಸೊ ಮತ್ತೆ ಇದು 2ನೇ ಸಲ ರುಬ್ಬಿರೋದನ್ನು ಜಲ್ಲಡಿಯಲ್ಲಿ ಹಾಕ್ಕೊಂಡು ಮತ್ತೆ ಅದರಲ್ಲಿ ಎಷ್ಟು ಹಾಲು ಬರುತ್ತೋ ಅಷ್ಟು ಹಾಲು ತೆಗೀರಿ. ಬೇಸಿಕ್ಕಾಗಿ ನಮಗೇನು, ನಾವು ತಗೊಂಡಿರೋ ಗೋಧಿಯಲ್ಲಿ ಹಾಲನ್ನು ತೆಗಿಬೇಕು. 1-2-3 ಸಲ ಆದರೂ 4 ಸಲ ಆದರೂ ಚಿಂತೆ ಇಲ್ಲ, ನೀರಾಗೋಗೋವರೆಗೂ ಈ ಪ್ರೋಸೆಸ್ನ ಮಾಡಿ. ಸೊ ಇದು 3ನೇ ಸಲ. ನಮ್ಗೆ ಜಲ್ಲಡಿಯಲ್ಲಿ ಮಿಕ್ಕೋದು ಮತ್ತೆ ಮಿಕ್ಸಿಗೆ ಹಾಕಿ ಇರೋ ನೀರು ಹಾಕಿ ನಾವು ಈ ಪ್ರೋಸೆಸ್ನ ರಿಪೀಟ್ ಮಾಡ್ತಾಯಿದ್ರೆ ನಮಗೆ ಹಾಲು ಸಿಗತ್ತೆ. ನಾನು 3 ಸಲ ಮಾಡಿದ್ದೀನಿ. ಸೊ 3ನೇ ಸಲ ಹಾಲೆಲ್ಲ ತೆಗೆದ್ಮೇಲೆ ಇಷ್ಟು ಗೋಧಿ ನುಚ್ಚು ಮಿಕ್ಕಿದೆ. ಸೊ ಇದನ್ನು ಬಿಸಾಡಿ, ಇದು ನಮಗೆ ಬೇಕಾಗಿಲ್ಲ, ಜಸ್ಟ್ ಈ ತೆಗೆದಿರೋಂಥ ಹಾಲು ಬೇಕು. ನಾವು ಆಗಲೇ ಪ್ಯಾನಲ್ಲಿ ಬೆಲ್ಲವನ್ನು ಶೋಧಿಸ್ಕೊಂಡಿದ್ವಲ್ಲ, ಸೊ ಅದೇ ಮಿಶ್ರಣಕ್ಕೆ ಈ ಗೋಧಿನ ಹಾಕ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಮಿಕ್ಸ್ ಮಾಡೋವರೆಗೂ ನೀವು ಫ್ಲೇಮ್ಗೆ ಇಡಕ್ಕೆ ಹೋಗಬೇಡಿ. ಮಿಕ್ಸ್ ಆದಮೇಲೆ ಇವಾಗ ಸಿಮ್ ಫ್ಲೇಮಲ್ಲಿಟ್ಟು ಒಂದು ಸ್ಪ್ಯಾಚುಲ ತಗೊಂಡು, ಇದು ಬೇಗ ಉಂಡೆ ಕಟ್ಟತ್ತೆ, ದಪ್ಪನಾಗತ್ತೆ. ಸೊ ಕೈ ಬಿಡದೆ ಕಲಿಸ್ತಾ ಇರಬೇಕು. ಅಷ್ಟರೊಳಗಡೆ 1-2 ತಟ್ಟೆಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡ್ಕೊತಾ ಇದ್ದೀನಿ, ಹಾಲ್ಬಾಯಿ ಬಿಳ್ಳೆ ಬರೋಕ್ಕೆ ಹಾಕೋಕ್ಕೆ. ಅಕ್ಕಿಯಲ್ಲಿ ಮಾಡ್ತಾರೆ, ರಾಗಿಯಲ್ಲಿ ಮಾಡ್ತಾರೆ, ಗೋಧಿಯಲ್ಲೂ ಮಾಡ್ತಾರೆ. ಈ ಹಾಲ್ಬಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನ್ಯಾಚುರಲ್ ಇದು ಮಿಲ್ಕಿಂದ ಮಾಡಿರೋದಲ್ವ. ಸೊ ಸ್ವೀಟನ್ಗೂ ನಾವು ಬೆಲ್ಲ ಹಾಕ್ತೀವಿ, ಸೊ ಆರೋಗ್ಯಕ್ಕೆ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ಟಿಫನ್ಗೆ ತಿಂತಾಯಿದ್ರಂತೆ, ನಾವಿವಾಗ ಸ್ನ್ಯಾಕಿಗೆ ಬಂದುಬಿಟ್ಟಿದ್ದೀವಿ. ಸೊ ಇಂಥ ಅಡುಗೆಗಳನ್ನ ನಿಮ್ಮ ಮಕ್ಳಿಗೂ ಪರಿಚಯ ಮಾಡಿಕೊಡಿ. ಮತ್ತಿಲ್ಲಿ ನಾನು ತಿರುಗಿಸ್ತಾನೇ ಇದ್ದೆ ನೋಡಿ. 1/4 ಗಂಟೆ 20 ನಿಮಿಷ ಆದಮೇಲೆ ಈ ಕನ್ಸಿಸ್ಟೆನ್ಸಿ ಬಂತು. ಮಧ್ಯದಲ್ಲಿ 1-2 ಸ್ಪೂನ್ ಅಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನೋಡಿ. ಸ್ಪ್ಯಾಚುಲಲ್ಲಿ ತಗೊಂಡು ಹಿಂಗಂದರೆ ಈ ಥರ ಲೇಯರ್ಸ್ ಆಗಿ ಬರಬೇಕು, ಅಷ್ಟು ಹೊತ್ತು ನಾವು ತಿರುಗಿಸ್ಬೇಕು. ಹಂಗೆ ಬಂದಾಗ ಕನ್ಸಿಸ್ಟೆನ್ಸಿ ನಾವು ಗ್ರೀಸ್ ಮಾಡ್ಕೊಂಡಿರೋಂಥ ತಟ್ಟೆಗೆ ಈ ಮಿಶ್ರಣವನ್ನು ಬಗ್ಸ್ಬಿಟ್ಟು ಈ ಥರ ತಟ್ಟೆ ಅಲ್ಲಾಡಿಸಿ, ಅದು ಈಸಿಯಾಗಿ ಫ್ಲ್ಯಾಟನ್ ಆಗಲಿ, ನಮಗೆ ಬಿಳ್ಳೆ ನೀಟಾಗಿ ಬರಲಿ ಅಂತ.
ನೀವು ಈ ಥರ ತಟ್ಟೆಗೆ ಹಾಕ್ಬೋದು, ಮೌಲ್ಡ್ಸಲ್ಲಿ ಹಾಕ್ಬೋದು, ಕಪ್ಸಲ್ಲಿ ಹಾಕ್ಬೋದು, ಡೈರೆಕ್ಟಾಗಿ ಕಪ್ಪನ್ನ ಸರ್ವ್ ಮಾಡ್ಬೋದು, ಇಲ್ಲ ಬಟರ್ ಪೇಪರ್ ಮೇಲೂ ಹಾಕ್ಬೋದು. ಫ್ರೈ ಮಾಡಿ ಇಟ್ಕೊಂಡಿದ್ದಿದ್ದು ಗಸಗಸೆನ ಇದ್ರ ಮೇಲೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಹಾಗಾದರೂ ಗಸಗಸೆ ಮೈಗೆ ಸೇರುತ್ತೆ ಅಂತ ನಾನು ಹಾಕಿದ್ದೀನಿ. ಸೊ ಇದನ್ನು ಒಂದು 15 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ನೀವು ಆಚೆ ಆದರೂ ತಣ್ಣಗೆ ಮಾಡ್ಬೋದು, ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಬೋದು. ತಣ್ಣಗೆ ತಿಂದರೆ ನನಗೆ ಇದನ್ನು ಇಷ್ಟ ಆಗುತ್ತೆ, ಸೊ ನಾನು ಹಂಗೆ ಮಾಡಿದೆ. ಇದು 15 ನಿಮಿಷ ಆದಮೇಲೆ ನೋಡಿ ಕಂಪ್ಲೀಟಾಗಿ ಆರಿದೆ. ಈಗ ಒಂದು ಚಾಕು ತಗೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿಕೊಂಡು ಇದನ್ನು ಒಂದು ಡಬ್ಬಿಗೆ ತೆಗೆದಿಟ್ಟು ಯಾವಾಗ ಬೇಕಾದರೆ ಆವಾಗ ತಿನ್ಬೋದು. ನೀವು ಬೇಕಾದರೆ ಬಿಸಿಯಾಗೂ ಇದ್ದಾಗ ತುಪ್ಪ ಹಾಕ್ಕೊಂಡು ತಿನ್ಬೋದು, ತಣ್ಣಗಿದ್ದಾಗ ಹಾಗೆ ಕಚ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಡೆಫಿನೆಟಾಗಿ ನೀವು ಇದೇ ಮೆಜರ್ಮೆಂಟ್ಸ್ನ ಯೂಸ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಹೋಪ್ ಯು ಲೈಕ್ ಇಟ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಆ್ಯಂಡ್ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೆಫಿನೆಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಹಾಲ್ಬಾಯಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಸ್ವಲ್ಪನೂ ಅಂಟ್ಕೊತಾ ಇಲ್ಲ, ಸೂಪರಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.